ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಬಂದು ಮಂಗಳವಾರದ ಸಾಯಂಕಾಲ ಬೇಳೆ ಬೇಯಿಸಿದೆ. ಆದರೆ ಬೇಳೆ ಬೇಯಿಸ್ಬಿಟ್ಟು ಅದು ಕುಕ್ಕರಿಂದ ನೀರೆಲ್ಲ ಆಚೆ ಬಂದುಬಿಡುತ್ತಲ್ಲ, ಒಂದೊಂದು ಸರಿ ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಎಲ್ಲ ಆಚೆ ಬಂದುಬಿಡ್ತು, ಅದಕ್ಕೆ ಅದನ್ನು ಒರೆಸ್ತಾ ಇದ್ದೀನಿ. ಹಾಗೆ ಬೇಳೆ, ಮೆಂತ್ಯ, ಪಾಲಕ್ ಹಾಕಿ ದಾಲ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 3 ದಿವಸದಿಂದ ನಮ್ಮ ಮಗಳಿಗೆ ಬೇಳೆ ಸಾರು ತಿನ್ನಿಸ್ಬೇಡ, ನನಗೆ 15 ದಿವಸ ಹಾಸ್ಟೆಲಿಂದ ಬಂದ ಮೇಲೆ ಅಂತ ಹೇಳಿದ್ಲು. ಸೊ ಏನೂ ಮಾಡೋಕ್ಕಾಗಲ್ಲ, ಅದೇ ರಿಪೀಟ್ ಆಗ್ತಾಯಿದೆ. ಅಂತಂದರೆ ಮೊನ್ನೆ ಮಸೊಪ್ಪು ಮಾಡಿದ್ದೆ, ಹಾಗೆ ಸೋಮವಾರ ಮಸೊಪ್ಪು ಮಾಡಿದ್ದೆ, ಮಂಗಳವಾರ ದಾಲ್ ಮಾಡಿದೆ. ಸೊ ನೋಡಿ, ಇವಾಗ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಕೆಲಸಕ್ಕೆ ಹೋಗಿದ್ದು ಬಂದೆ. ಹಾಗೆ ಕೆಲಸದಿಂದ ಬಂದ ತಕ್ಷಣ ಬರೋದು ಒಂದೇ ಯೋಚನೆ, ಏನು ಅಡುಗೆ ಮಾಡೋದು ಇವತ್ತು ಅಂತಂದ್ಬಿಟ್ಟು. ಯಾಕಪ್ಪ ಅಂತಂದರೆ ಸಾರಿದ್ರೆ ಏನಾದ್ರೂ ಮ್ಯಾನೇಜ್ ಆಗುತ್ತೆ, ಏನಾದರೂ ಇಲ್ಲ ಅಂತಂದರೆ ಮಾಡಲೇಬೇಕಲ್ವ, ಯಾಕೆಂದರೆ ಬೆಳಗ್ಗೆ ಬಾಕ್ಸ್ಗೆಲ್ಲ ಬೇಕು. ಅದಕ್ಕೆ ಅಂತ ನಾನು ಸಾಯಂಕಾಲನೇ ಮಾಡ್ಕೊತೀನಿ. ಅಕಸ್ಮಾತ್ ಸಾಯಂಕಾಲ ಆಗಿಲ್ಲ ಅಂತಂದರೆ ಬೆಳಿಗ್ಗೆ ಕೂಡ ಮಾಡ್ಕೊತೀನಿ. ನಾನಂತೂ ಬೇಳೆ ಸಾರು ತಿನ್ನೋದಿಲ್ಲ, ಮಕ್ಳಿಗೂ ಮತ್ತು ಸಂಜೆ ಇವ್ರಿಗೆ 3 ಜನಕ್ಕೆ ಅಷ್ಟೇ. ನಂದು ಯಾವಾಗಲೂ ಇದ್ದೇ ಇದೆಯಲ್ಲ ಫೇವ್ರೇಟು, ಮೊಸರನ್ನ. ಸೊ ಈ ಥರ ಏನಾದ್ರು ಮಾಡಿದಾಗ ನಾನು ಮೊಸರನ್ನ ತೊಗೊಂಡೋಗ್ಬಿಡ್ತೀನಿ. ವಾರದಲ್ಲಿ ಒಂದು 2-3 ಸರಿ ಅಂತೂ ನನ್ನ ಬಾಕ್ಸ್ಗೆ, 2 ಸರಿ ಅಂತೂ ಬಾಕ್ಸ್ಗೆ ಮೊಸರನ್ನ ಅಂತೂ ತೊಗೊಂಡೋಗೇ ಹೋಗ್ತೀನಿ. ಹಾಗೆ ಒಂದೊಂದು ಸರಿ ಬೇಜಾರಾದರೆ ನೈಟ್ ಕೂಡ ಮೊಸರನ್ನ ತಿನ್ಕೊತೀನಿ. ನೋಡಿ, ಮೇಘ ನನ್ನ ಮಗಳು ಪಾತ್ರೆ ತೊಳಿತಾ ಇದ್ದಾಳೆ. ಅವಳು ಕೂಡ ಕೆಲಸಕ್ಕೆ ಹೋಗಿ ಬರ್ತಾಳೆ. ಅವಳು ಸ್ಕೂಲಲ್ಲಿ PT ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಅಲ್ವಾ. ಕೆಲಸಕ್ಕೆ ಹೋಗಿ ಬಂದು ಕೂಡ ಮನೆಯಲ್ಲೂ ಕೂಡ ಕೆಲಸ ಮಾಡ್ತಾಳೆ. ಹಾಗೆ ಬೆಳಗ್ಗೆ ಹೊತ್ತು ಕೂಡ ಕೆಲಸ ಮಾಡಿ ಹೋಗ್ತಾಳೆ. ಹಾಗಾಗಿ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಕೆಲಸದಿಂದ ಏನು ಬಿಡುವು ಸಿಗುತ್ತೆ, ನನಗೂ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಗೂಡ್ಸ್ ಒರೆಸೋದಾಗಿರ್ಬೋದು ಅಥವಾ ಪಾತ್ರೆ ತೊಳೆಯೋದು ಅದೆಲ್ಲನೂ ಕೂಡ ಅವಳೇ ಮಾಡ್ತಾಳೆ. ಇವಾಗ ನೋಡಿ, ನಾನು ಎಣ್ಣೆಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ, ಟೊಮೊಟೊ ಎಲ್ಲನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು. ಹಾಗೆ ನೆಕ್ಸ್ಟು ಕೂಡ ಸೊಪ್ಪನ್ನ ನಾನು ಹೆಚ್ಚಿಬಿಟ್ಟು ಹಾಕ್ಕೊಂಡೆ. ಹಾಗೆ ನೋಡಿ, ಬೇಳೆ ಬೇಯಕ್ಕೆ ಇಟ್ಟಿದ್ದೆ, ನುಣ್ಣಗೆ ಬೆಂದಿತ್ತು. ನೋಡಿ, ನೀರೆಲ್ಲ ಆಚೆ ಬಂದುಬಿಟ್ಟಿದೆಯಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಇವಾಗ ಇದಕ್ಕೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಶಿನ, ಗರಂ ಮಸಾಲ ಅದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಳೆ ಏನು ಬೇಯಿಸಿದ್ದೀನಿ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ. ಹಾಗೆ ಒಗ್ಗರಣೆಗೆ ಸಾಸಿವೆ, ಇಂಗು, ಕರಿಬೇವು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು, ಬಟ್ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಅಂತ ಒಂದು 2-3 ಹಾಕಿದೆ. ಇಲ್ಲಿ ಒಗ್ಗರಣೆಗೆ ಜಾಸ್ತಿ ಹಾಕ್ಬಿಟ್ಟಿದೆ. ಅದು ಲಾಸ್ಟಲ್ಲಿ ಇದಕ್ಕೆ ಇಟ್ಕೊಂಡಿರೋ ಒಗ್ಗರಣೆಗೆ ಇಟ್ಕೊಂಡಿರೋದು ಕೂಡ ಅದರೊಳಗೇ ಬಿದ್ದೋಗಿತ್ತು. ಸರಿ ಬಿಡು ಅಂತ ಸುಮ್ಮನಾದೆ. ಇವಾಗ ನೋಡಿ, ನಾನು ಒಗ್ಗರಣೆಯಲ್ಲಿ ಸೊಪ್ಪು ಅದೆಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಬಾಣಲಿಯಲ್ಲಿ ಸಾಕಾಗಲ್ಲ ಅಂತ ನಾನು ಕುಕ್ಕರ್ಗೆ ಶಿಫ್ಟ್ ಮಾಡಿಬಿಡ್ತಾಯಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ಆಯಿತು ಅಂದರೆ ಏನು ತಿಂಡಿ, ಸಾಯಂಕಾಲ ಆಯಿತು ಅಂದರೆ ಏನು ಅಡುಗೆ ಇದ್ದೇ ಇರುತ್ತೆ. ನನಗೂ ಕೂಡ ಅದೇನೇ. ನಾನು ಬೇಕಾದ್ರೆ ಬೇರೆ ಕೆಲಸಗಳೆಲ್ಲ ಮಾಡು ಅಂದರೆ ಬೇಕಾದ್ರೆ ಎಷ್ಟು ಬೇಕಾದರೂ ಮಾಡ್ತೀನಿ. ಈ ಅಡುಗೆಗೂ ನನಗೂ ದೂರ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಂತ ಅಂದ್ಬಿಟ್ಟು ಹೋಟ್ಲಿಂದ ತಂದು ತಿನ್ನೋಕ್ಕಾಗಲ್ವಲ್ಲ. ಸೊ ಏನಾಗುತ್ತೋ ಅದನ್ನು ಮಾಡ್ತೀನಿ. ಏಕೆಂದರೆ ನಾನು ಮೊದಲಿಂದನೂ ನನಗೆ ಅಡುಗೆ ಮಾಡಿ ಅಂತೂ ರೂಢಿ ಇಲ್ಲ, ನಮ್ಮ ಅಮ್ಮ ಮನೆಯಿಂದನೂ. ಸೊ ಇವಾಗ ಇಲ್ಲಿಗೆ ಬಂದಮೇಲೆ ಮಾಡದೆ ವಿಧಿ ಇಲ್ಲ, ಮಾಡಲೇಬೇಕು. ನಮ್ಮ ಮನೆ ಅಂತಂದಮೇಲೆ ಇವಾಗ ಯಾರು ಮಾಡೋರಿಲ್ಲ ಅಂತಂದಮೇಲೆ ನಾನೇ ಮಾಡಬೇಕಲ್ವ. ಹಾಗಾಗಿ ಇವಾಗ ನೋಡಿ, ಒಗ್ಗರಣೆಗೆ ಸಾಸಿವೆ ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆನ ಕೊಟ್ಟರೆ ಮೇಥಿ ಪಾಲಕ್ ದಾಲ್ ರೆಡಿಯಾಗುತ್ತೆ. ಇವಾಗ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ನನ್ನ ಮಗಳು ಪಾತ್ರೆ ಎಲ್ಲ ತೊಳ್ಕೊಂಡಿದ್ಲು. ಹಾಗೆ ನನಗೇನಪ್ಪ ಅಂತಂದರೆ ಭಾನುವಾರ ಮಟನ್ ಸಾರು ಮಾಡಿದ್ವಲ್ಲ, ಅದು ಸ್ವಲ್ಪ ಇತ್ತು, ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಬೇಳೆ ಸಾರು ತಿನ್ನಲ್ಲ ಅಂತಂದ್ಬಿಟ್ಟು ಈಗಾಗಲೇ ಹೇಳಿದ್ನಲ್ಲ ನಿಮಗೆ. ಅದಕ್ಕೆ ನೋಡಿ, 1-2 ಮೊಟ್ಟೆ ತೆಗೆದಿಟ್ಟಿದ್ದೀನಿ. ಇದರಲ್ಲಿ ಏನು ಪೀಸ್ ಇರಲಿಲ್ಲ ಸಾರಲ್ಲಿ, ಬಟ್ ಸಾರು ಚೆನ್ನಾಗಿತ್ತು ಅಂತಂದ್ಬಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಒಗ್ಗರಣೆನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇಷ್ಟೇ, ಈಸಿಯಾಗಿ ಪಾಲಕ್ ದಾಲ್ ರೆಡಿ ಆಯಿತು. ನೋಡಿ, ಅನ್ನ ಕೂಡ ಇಟ್ಟಿದ್ದೆ ಒಂದು ಕಡೆ. ಸೊ ಊಟ ಎಲ್ಲ ರೆಡಿಯಾಗಿತ್ತು, ಅದಕ್ಕೆ ಮಕ್ಕಳು ಕರಿತಾ ಇದ್ದೆ, ಅಡುಗೆ ರೆಡಿಯಾಗಿದೆ ಬಂದು ತಿನ್ನಿರಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ಟೈಮು ಎಷ್ಟಾಗ್ತದೆ ಗೊತ್ತಾ? 8:05 ಆಗ್ತಾಯಿದೆ. ಇವಾಗ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆ ಸಾರು ಕೂಡ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ದಾಲ್ ಆಯಿತು, ಅನ್ನ ತಣ್ಣಗಾಯಿತು. ಇವಾಗ ಊಟ ಮಾಡ್ಕೊಳ್ಳೋದಷ್ಟೇ. ಸೊ ನಮ್ಮ ಮಗಳು ಹೇಳಿದ್ಲು 15 ದಿವಸ ಬೇಳೆ ಸಾರು ಮಾಡೋಂಗಿಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಶನಿವಾರ ಬೇಳೆ ಸಾರು,
ಹಾಗೆ ಸೋಮವಾರ ಮಸೊಪ್ಪು ಸಾರಿಗೆ ಬೇಳೆ, ಇವಾಗ ಬೇಳೆ ದಾಲ್, ಪಾಲಕ್ ಮೇಥಿ ಹಾಕಿ ಬೇಳೆ ಹಾಕಿ ದಾಲ್ ಮಾಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ 3 ದಿವಸದಿಂದ ದಾಲ್. ನೋಡು, ಹುಳ್ಳಿಕಾಳು ಎತ್ಕೊಡ್ಲೇ ಇಲ್ಲ ನೀನು. ನಾನು ಹೇಳ್ದೆ ಅವಾಗಲೇ ಹುಳ್ಳಿಕಾಳು ಎತ್ಕೊಟ್ಬಿಡು, ಮೊಳಕೆ ಕಾಳು ಕಟ್ತೀನಂತ. ನಮ್ಮ ಮಗಳು ಕೊಡಲಿಲ್ಲ, ಅದಾಗಲಿಲ್ಲ, ಮರ್ತೇ ಹೋಗ್ಬಿಡ್ತಾ ಇದೆ. ಒಂದು 3 ದಿವಸದಿಂದ ಅನ್ಕೊತಾ ಇದ್ದೀನಿ, ಬಟ್ ಮರ್ತು ಹೋಗ್ಬಿಡ್ತಾ ಇದೆ ನನಗೆ. ಇವತ್ತು ನೋಡಬೇಕು, ನೆನೆಸ್ಬೇಕು. ಇವತ್ತು ನೋಡಬೇಕಲ್ಲ, ಇವತ್ತು ನೆನೆಸ್ಲೇಬೇಕು. ಸೊ ಇವಾಗ ಮೊಟ್ಟೆ ಬೇಯಿಸ್ಕೊಂಡು, ಯಾಕೆ ಅಂತಂದರೆ ಪೀಸ್ ಇಲ್ವಲ್ಲ ಮಟನ್ ಸಾರಲ್ಲಿ, ಹಾಗಾಗಿ ಮಟನ್ ಎಲ್ಲ ಬೆಂದು ರಸ ಬಿಟ್ಟಿರುತ್ತೆ. ಸೊ ಅದನ್ನು ಬಿಸಾಕಂಗಿಲ್ಲ, ಸಾಂಬಾರು ತಿನ್ಬೇಕಲ್ವ, ಅದಕ್ಕೆ. ಇವಾಗ ದಾಲ್ ಆಯಿತು, ಹಾಕೊಂಡು ತಿನ್ರಮ್ಮ ನೀವು. ನಮಗೆ ಮಟನ್ ಸಾರಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವಾಗ ಟೈಮ್ ವೇಸ್ಟ್ ಆಗ್ತಾಯಿದೆ ಗೊತ್ತಾಗಿತ್ತು, ಲೇಟಾಗಿ ಎದ್ಬಿಟ್ಟಿದ್ದೀನಿ. ಕೈ ನೋವಿಗೆ ತುಂಬ ಮಲ್ಕೊಂಡ್ಬಿಟ್ಟು ಲೇಟಾಗಿ ಎದ್ದಿದ್ದೀನಿ. 7:45 ಆಗ್ತಾಯಿದೆ. ಹಾಗೆ ಇವಾಗ ಮೇಘ ಅನ್ನಕ್ಕೆ ಇಟ್ಟಿದ್ದಾಳೆ, ಹಂಗೆ ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ. ಸಾಂಬಾರು ಅಂದರೆ ದಾಲ್ ಮಾಡಿದ್ನಲ್ಲ ನೆನ್ನೆ, ಅದೇ ಇದೆ. ಇವಾಗ ಮಧ್ಯಾಹ್ನಕ್ಕೆ ಖಾಲಿ ಆಗಿಬಿಟ್ರೆ ಮತ್ತೆ ಸಾಯಂಕಾಲ ಬೇರೆ ಸಾಂಬಾರನ್ನ ಮಾಡ್ಬೋದು. ಇನ್ಮೇಲೆ ಕ್ವಾಂಟಿಟಿ ಕಡಿಮೆನೇ ಮಾಡಬೇಕು, ಯಾಕೆ ಅಂತಂದರೆ ಇಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಮಾಡಬೇಕು, ಬಿಸಾಕಬೇಕು. ಹಾಗೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಮೇಘಂಗೆ. ಇವತ್ತು ಕೂಡ ನಾನು ಅನ್ನ ವಿಷಲ್ ಆಯಿತು, ಯಾಕೆಂದ್ರೆ ಅವಳು 8:15ಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಲ್ಲ, ಮನೆ ಬಿಡಬೇಕು, ಅದಕ್ಕೋಸ್ಕರ ಅನ್ನಕ್ಕೂ ಇಟ್ಟಿರೋದು. ಹಾಗೆ ಬಾಕ್ಸ್ ತೊಗೊಂಡೋಗ್ತಾಳೆ. ನಾನಿವತ್ತು ಮೊಸರನ್ನ ತೊಗೊಂಡೋಗ್ಬಿಡ್ತೀನಿ. ಸೊ ಇವತ್ತೆಲ್ಲ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಇವಾಗ ಬನ್ನಿ ಬೇಗ ಈರುಳ್ಳಿ ಎಲ್ಲ ಹೆಚ್ಚಿ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿಬಿಟ್ಟು ಆಮ್ಲೆಟ್ ಮಾಡಿಬಿಡ್ತೀನಿ. ಬ್ರೆಡ್ ಕೂಡ ರಾತ್ರಿನೇ ಸಾಯಂಕಾಲನೇ ಕೆಲಸದಿಂದ ಬರ್ತಾ ತಗೊಂಡು ಬಂದಿದ್ದೀನಿ. ಇವಾಗ ಅನ್ನ ಆಯಿತು, ಹಾಗೆ ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ. ಏನು ಮಾಲೆ ಎಲ್ಲ ಚೆನ್ನಾಗೋಯ್ತಲ್ಲಮ್ಮ. ಚಿನ್ನಮ್ಮ, ನಿಂಗೇನಾದ್ರು ಕಾಫಿಗೆ ಇವಾಗ ಬೇಕಾ? ಸಾಯಂಕಾಲ ತನಕ ಇರಲ್ಲ ಇದು. ಹಾಲೇನಾದ್ರು ಬೇಕಾ ಕಾಫಿಗೆ? ಮಾಡ್ಕೊಡ್ಬೇಕಾ? ಒಂದೇ ಬೆಳಿಗ್ಗೆ ಹೊತ್ತು ನೀನು ಯಾರು ಎಬ್ಬಿಸ್ದೆ? ಎಲ್ಲ ಬಾಕ್ಸ್ ಎಲ್ಲ ಲೈನಕ್ಕೂ ಜೋಡಿಸ್ಬಿಟ್ಟಿದ್ಯಲ್ಲಮ್ಮ, ಅಂಗಡಿ ಮಾಡ್ಬಿಟ್ಟಿದ್ಯಲ್ಲಮ್ಮ ಬಾಕ್ಸ್ ಅಂಗಡಿನ. ಒಂದ್ ಕಡೆ ಇಟ್ಕೋಬೇಕು ತಾನೆ. ಹೀಗೆ ಅದ್ರೊಳಗಡೆ ಹಾಕಿದ್ರೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನೋಡಿ ಲೈನಕ್ಕೂ ಇಟ್ಟು ಅಂಗಡಿ ಮಾಡ್ಬಿಟ್ಟಿದ್ದಾಳೆ. ಹಾಗೆ ಸೀಬೆಕಾಯಿ ಇತ್ತು, ಸೀಬೆಕಾಯಿ ಹೋಗಿ ಸೀಬೆ ಹಣ್ಣಾಗಿದೆ, ಅದನ್ನು ಕೂಡ ತಗೊಂಡು ಹೋಗ್ತಿದ್ರು ಬಾಕ್ಸ್ಗೆ. ಈಗ ರಾತ್ರಿ ಅನ್ನ ಇಷ್ಟು ನಿಂತ್ಕೊಂಡಿದೆ. ನಮ್ಮ ಮನೇಲಿ ಅನ್ನ ವೇಸ್ಟ್ ಆಗ್ತಾ ಇದೆ. ಅಕ್ಕಿ ರೇಟ್ ಜಾಸ್ತಿ ಆದರೂ ನಾವು ವೇಸ್ಟ್ ಮಾಡೋದು ತಪ್ಪಿಲ್ಲ. ಏನು ಮಾಡೋದು? ಎಲ್ಲ ಕಾಯಕ್ಕೆ ಇಟ್ಬಿಡ್ತೀನಿ. ಕಾಫಿ ನಮ್ಮ ನಿಂಗೆ? ಹಾಗೆ ಸ್ವಲ್ಪ ನಾನು ಹಾಲು ಎತ್ತಿಟ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಆಮ್ಲೆಟ್ಗೆ ಹಾಕೋದಕ್ಕೆ. ಸೊ ನಾನು ಯಾವುದೋ ಒಂದ್ಸರಿ ಮುಂಚೆ ಉದಯ ಟಿವಿಯಲ್ಲಿ ನೋಡಿರೋದು, ತುಂಬ ಹಿಂದೆ, ಒಂದು 17-18 ವರ್ಷದ ಹಿಂದೆ ನೋಡಿರೋದೇನೋ. ಇವಾಗ ನಾನು ಅದನ್ನು ಅವಾಗಿಂದನೂ ಮಾಡ್ಕೊಡ್ತಿದ್ದೀನಿ. ಆಮ್ಲೆಟ್ಗೆ ಒಂದು ಸ್ವಲ್ಪ ಹಾಲು ಹಾಕಿ ಮಾಡಿದ್ರೆ ಸ್ವಲ್ಪ ಥಿಕ್ನೆಸ್ ದಪ್ಪ ಬರುತ್ತೆ. ಅದಕ್ಕೆ ಇವಾಗ ನೋಡಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಟೈಮ್ ಆಗಿಬಿಡುತ್ತೆ. ಬೇಗ ಈರುಳ್ಳಿ ಎಲ್ಲ ಹೆಚ್ಕೊಂಡು ಆಮ್ಲೆಟ್ ಮಾಡ್ಬಿಡ್ತೀನಿ. ಅಯ್ಯೋ, ಮೊಟ್ಟೆ ಯಾವಾಗಲೂ ಹಿಂಗೆ ಆಗುತ್ತೆ ಕಣಮ್ಮ. ಸ್ಟವ್ವೇ ಹಚ್ಚಿರಲ್ಲ, ಇಲ್ಲಾಂದರೆ ಮೊಟ್ಟೆ ಹಾಕಿರಲ್ಲ. ಯಾವ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ, ಅದು ಬೇಯ್ತಾ ಇರಲಿ.
ಇದೆಲ್ಲಮ್ಮ ಇಟ್ಟಿರೋದು ನೀವು, ಅದೇನೋ ಮುಖಕ್ಕೆ ಹಾಕಳ ಪೌಡ್ರ್ ಎಲ್ಲ ಅಲ್ಲಿ ಇಟ್ಕೊಳ್ರಮ್ಮ. ಆಮೇಲೆ ಹಂಗೆ ಅಡುಗೆ ಮನೆ ಇಟ್ಬಿಟ್ಟು ನಾನೇನೋ ಅಂತ ಹಾಕ್ಬಿಟ್ರೆ ಏನು ಮಾಡೋದು? ಗರಂ ಮಸಾಲ ಅದು ಇದು ಅಂತ ಅಂದ್ಬಿಟ್ಟು 3 4 5 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡ್ರು, ಮತ್ತು ಈರುಳ್ಳಿ ತರಬೇಕು. ಈರುಳ್ಳಿ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ತಂದಿಟ್ಕೊಬೇಕು ಇವಾಗ. ಟೈಮ್ ಆಗ್ಬಿಡುತ್ತೆ, ಅದಕ್ಕೆ ಬೇಗ ಫಸ್ಟು ನಾನೇ ಹೋಗಿ ಹಾಗೆ ಏನಪ್ಪ ಅಂತಂದರೆ ಲೇಟಾಗಿದ್ನಲ್ಲ, ಬೇಗ ಕಸ ಗುಡಿಸಿ ನೆಲ ಒರೆಸಿ ಕಸ ತೊಗೊಂಡೋಗಿ ಹಾಕಿ ಇದ್ದಿದ್ದು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಎಬ್ಬಿಸ್ತಾ ಇದ್ದಾವೆ. ಅದಕ್ಕೆ ನಾನೇ ಹೋಗಿ ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಸ್ನಾನ ಮಾಡಿಕೊಂಡು ಆಮೇಲೆ ಅಡುಗೆ ಶುರು ಮಾಡೋಣ ಅಂತ. ಅಡುಗೆ ಏನಿಲ್ಲ, ಟಿಫನ್ ಅಲ್ವಾ, ಬ್ರೆಡ್ ಆಮ್ಲೆಟ್ ಅಲ್ವಾ, ಅವಳೊಬ್ಳಿಗೆ ಮಾಡಿಕೊಟ್ಬಿಟ್ರೆ ಅದಾದಮೇಲೆ ನಾವು ಮಾಡ್ಕೋಬೋದು. 8:15 ಅಷ್ಟೊತ್ತಿಗೆ ಹೋಗ್ಬೇಕಲ್ಲ, ಅದಕ್ಕೆ. ನೀನು ಇಲ್ಲೇ ಇದೆಯಮ್ಮ, ನನಗೆ ಹೇಳ್ತಿದ್ದೆ. ನಿಮ್ಗೆ ಇವಾಗ ಟೈಮ್ ಆಗಿಲ್ವಾ? ಓಡಾಡ್ತಾ ಇದೆಯಾ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಹೀಗೆ ಬೆಳಿಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ. ಅದರಲ್ಲೂ ಲೇಟಾಗಿ ಎದ್ಬಿಟ್ರಂತೂ ಆಯ್ತು, ಕತೆ ಏನು ಮುಗೀತು. ಅಲಾರಾಮ್ ಅಂತೂ ಎಷ್ಟು ಇಟ್ಟಿದ್ದೀನಿ ಗೊತ್ತಾ? ಅಲಾರಾಮು 5:15 7 ಗಂಟೆವರೆಗೂ ಅಲಾರಾಮ್ ಇಟ್ಟಿದ್ದೀನಿ. ಈ ಥರ ಏನಾದ್ರೂ ಸಿಂಪಲ್ ತಿಂಡಿ ಏನಾದ್ರು ಇದ್ದಾಗ, ಸಾಂಬಾರೆಲ್ಲ ಮಾಡ್ಬೇಕಂದ್ರೆ ಬೇಗ ಎದ್ದೇಳ್ತೀನಿ. ಸಿಂಪಲ್ ತಿಂಡಿ ಇದ್ದಾಗ ಲೇಟಾಗಿ ಎದ್ದು ನಡೆಯುತ್ತೆ. ಈ ಉಪ್ಪಿಟ್ಟು, ಈ ಬ್ರೆಡ್ ಆಮ್ಲೆಟು ಅಂಥವೆಲ್ಲ ಇದ್ದಾಗ ಫಸ್ಟು ಹೆಚ್ಚಿಬಿಟ್ಟು ನೋಡೋಣ. ಈರುಳ್ಳಿ ಬೇರೆ ರೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ನೋಡಿ ಮಾಡಿ ಯೂಸ್ ಮಾಡಬೇಕು. ಸಣ್ಣಕ್ಕೆ ಹೆಚ್ಚಿಬಿಟ್ರೆ ಈರುಳ್ಳಿ ಹೀಗೆ ಒಂದು 8 ಮೊಟ್ಟೆ ಇಟ್ಟಿದ್ದಾಳೆ. ನೋಡೋಣ, ಒಂದು 6 ಹಾಕ್ತಿರ್ತೀನಿ. 6 ಸಾಲಲ್ಲ, ಒಬ್ಬೊಬ್ರಿಗೆ 2 ಅಂದ್ರೆ 4 ಜನಕ್ಕೆ 8 ಮೊಟ್ಟೆ. ವಾರಕ್ಕೊಂದ್ಸರಿ ಅಂತೂ ಮನೆಯಲ್ಲಿ ಬ್ರೆಡ್ ಆಮ್ಲೆಟ್ ಇದ್ದೇ ಇರುತ್ತೆ. ಇಲ್ಲ ಸಂಡೇನಾದ್ರೂ ಮಾಡ್ತೀನಿ, ಇಲ್ಲ ಈ ರೀತಿ ಬುಧವಾರ ಗುರುವಾರದಲ್ಲಿ ಮಾಡ್ಬಿಡ್ತೀನಿ. ಶನಿವಾರ ಶುಕ್ರವಾರ ಎಲ್ಲ ಮಾಡಿದ್ರೆ ಆಗೋದಿಲ್ಲ. ಇಲ್ಲಿದೆ ಅಲ್ವಾ, ಕೊತ್ತಂಬರಿ ತರಬೇಕು, ಖಾಲಿ ಕೊತ್ತಂಬರಿ ಇತ್ತು. ಹಾಗೆ ನನ್ನ ವ್ಲಾಗ್ ನೋಡೋರಿಗೆ ಅನ್ನಿಸ್ಬೋದು, ಏನಪ್ಪ ಇವರು ಯಾವಾಗ್ಲೂ ಬರೀ ಉಪ್ಪಿಟ್ಟು, ಬ್ರೆಡ್ ಆಮ್ಲೆಟು, ಮೊಸರನ್ನ ಇಷ್ಟೇ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ತುಂಬ ರೀಸನ್ಗಳಿದೆ. ಅದಕ್ಕೊಂದು ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಶೀಘ್ರದಲ್ಲೇ ಮಾಡ್ತೀನಿ. ಸೊ ಆವಾಗ ನಿಮಗೆ ಏನಕ್ಕೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಅಚ್ಚಕಾಯಿ ಹಾಕ್ತೀನಿ, ಸ್ವಲ್ಪ ಅಷ್ಟೇ ಅಚ್ಚಕಾಯಿ, ಒಂದು ಪಿಂಚ್ ಪೆಪ್ಪರ್ ಪೌಡರ್. ಬರ ಮಸಾಲೆ ಎಲ್ಲ ಇದ್ದಿದೆ. ಖಾಲಿ ಆಗಿದೆ ಪೆಪ್ಪರ್ ಪೌಡರ್. ತಂದಿದ್ದೀನಿ ಹೊಸದು. ನಾನು ಹೇಳಿದ್ನಲ್ಲ, ಬರುವಾಗಲೇ ರೇಷನ್ ತೊಗೊಂಡು ಬಂದ್ಬಿಡ್ತೀನಿ. ಸ್ವಲ್ಪ ಮೇಲ್ಗಡೆ ಉದುರಿಸೋಣ ಪೆಪ್ಪರ್ ಪೌಡರ್ನ. ಒಂದೊಂದ್ಸರಿ ಮುಖಕ್ಕೆ ಸಿಗಿದ್ಬಿಡುತ್ತೆ, ಅದಕ್ಕೆ ಹುಷಾರಾಗಿ ಮುಚ್ಚಬೇಕು. ಓಪನ್. ಹಾಗೆ ಅವಾಗಲೇ ನಾನು ಎತ್ತಿಟ್ಕೊಂಡಿದ್ನಲ್ಲ ಹಾಲು, ಅದನ್ನು ಹಾಕ್ತಾ ಇದ್ದೀನಿ ನೋಡಿ.
ಕೂಡ ಖಾಲಿಯಾಗಿದೆ, ಡಬ್ಬಿಯಲ್ಲಿ ಅಲ್ಲಿ ಇದೆ, ಇದನ್ನು ಹಾಕಬೇಕು. ಕಾಫಿ ಪೌಡರ್ ಒಂದಾಕ್ಲ ಸಾಕಾ? ಎಲ್ಲ ಕಡೆ ಬಿದ್ದು ಒದ್ದಾಡುತ್ತೆ ಅಂತ ಇಟ್ಬಿಟ್ಟಿದ್ದೀನಿ ಬಾಕ್ಸಲ್ಲಿ. ಹೀಗೆ ನೋಡಿ ಇದೆಲ್ಲ ಸಪ್ರೇಟಾಗಿ ಹಾಕ್ಬಿಟ್ಟು ಹಾಗೆ ಕಸ ಸಪ್ರೇಟಾಗಿ ಹಾಕ್ಬಿಟ್ಟು. ಹಾಗೆ ಇವಾಗ ಹಾರಿಕಾ ಕೂಡ ಬೇಗ ಎದ್ದೇಳೋದ್ರಿಂದ ಅವಳು ಕಾಫಿ ಬೇಕು ಅಂತಂದ್ಲು, ಹಾಗಾಗಿ ಅವಳಿಗೂ ಕೂಡ ಕಾಫಿನ ಮಾಡಿಕೊಟ್ಟೆ. ಹಾಗೆ ಮೇಘ ಬರೀ ಹಾಲು ಕುಡ್ದು ಹೋಗೋದು ನೋಡಿ. 2 ಗ್ಲಾಸ್ ಇವಾಗ ಇದು ಮೇಘನ್ಗೆ, ಅವಳಿಗೆ ಬರೀ ಹಾಲು, ಹಾರಿಕಾಗೆ ಕಾಫಿ. ಚಳಿ ಚಳಿ ರೂಮಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಹಾಗೆ ಸಂಜೆ ಅವ್ರು ಕೆಲಸ ಮಾಡೋದು ಹೋಟೆಲಲ್ಲೇ. ಆದರೆ ಅವ್ರೇನಂತಾರೆ ಅಂದರೆ, ನನಗೆ ಹೋಟೆಲಲ್ಲಿ ಊಟ ಮಾಡಲ್ಲ, ನಾನು ಇಲ್ಲಿಂದನೇ ತೊಗೊಂಡೋಗ್ತೀನಿ ಅಂತ. ಹೋಟೆಲ್ ಅಂದರೆ ರೆಸ್ಟೋರೆಂಟಲ್ಲಿ ಅವರು ಪರ್ಚೇಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಅವ್ರು ಅಲ್ಲಿ ಊಟ ಕೊಡ್ತಾರೆ, ಅವ್ರಿಗೆ ಮಧ್ಯಾಹ್ನ ಊಟನ ಮಾಡ್ಬೋದು. ಬಟ್ ಅವ್ರು ನಾನು ಮನೆಯಿಂದನೇ ತೊಗೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ನಾನು ಬಾಕ್ಸ್ ಎಲ್ಲ ಕಟ್ಬಿಟ್ಟು ನೋಡಿ ಈ ರೀತಿ ಬ್ಯಾಗೆಲ್ಲ ಹಾಕಿ ಅವರು ಕಣ್ಣು ಕಾಣೋ ಥರ ಬಾಗ್ಲ ಹತ್ರ ಇಟ್ಟಿರ್ತೀನಿ. ಆದರೂ ಕೂಡ ಇವತ್ತು ಬಿಟ್ಟೋಗಿದ್ದಾರೆ. ಸೊ ಅದನ್ನೇ ಇವಾಗ ಚಪಾತಿ ಮಾಡಿ ಎಲ್ಲ ಮಾಡ್ಕೊಂಡು ತಿಂದಿದ್ದಾಯಿತು ನಾವು ಸಾಯಂಕಾಲಕ್ಕೆ. ಹಾಗೆ ಇವಾಗ ನಾನು ನನಗೆ ಟಿಫನ್ಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಟೈಮ್ ನೋಡಿ ಎಷ್ಟು ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದೇ ಸಮ ಗಬಗಬ ಅಂತ ತಿಂತಾಯಿದ್ದೀನಿ. ಹಾಗೆ ವಿಡಿಯೋನ ಫಾಸ್ಟಲ್ಲಿ ಇಟ್ಟಿದ್ದೀನಿ, ಬಿಸಿ ಕೂಡ ಇತ್ತು ಅದಕ್ಕೋಸ್ಕರ. ಫ್ರೆಂಡ್ಸ್, ಇದು ನಮ್ಮ ಬಾಕ್ಸು ನೋಡಿ. ಹಿಂಗೆ ಅರ್ಜೆಂಟ್ ಮಾಡೋಕ್ಕೋದ್ರೆ ಹಿಂಗೇ ಸದ್ಯಕ್ಕೆ ನಮ್ಮ ಮನೆಯ ಸಿಂಕ್ ಪರಿಸ್ಥಿತಿ ಇದೆ. ಹಾಗೆ ಇವಾಗ ಬಾಕ್ಸ್ ಎತ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರೋದು. ಮಿಕ್ಕಿದೆಲ್ಲ ಸಾಯಂಕಾಲ ಬಂತು ಕೆಲಸ ಮಾಡ್ಕೊಳ್ಳೋದು. ಸೊ ಬರೀ ಕೆಲಸಕ್ಕೆ ಹೋಗಿದ್ದು ಬರೋಣ. ಫ್ರೆಂಡ್ಸ್ ನೋಡಿ, ಟೈಮ್ ಆಗೋಯ್ತು ಇವಾಗ. ಲೇಟಾಗಿ ಎದ್ರು ಕೂಡ ಮ್ಯಾನೇಜ್ ಮಾಡಿದ್ದೀನಿ. ಏನು ಬೇರೆ ಏನು ಟಿಫನ್ ಏನು ಇರಲಿಲ್ವಲ್ಲ, ಬ್ರೆಡ್ ಆಮ್ಲೆಟ್ ತಾನೆ ಅಂತ ಅಂದ್ಬಿಟ್ಟು. ಹಾಗೆ ಮೇಘನೆ ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ಲು, ಗೂಡಿಸಿ ಒರೆಸಿ ಎಲ್ಲನೂ ಮಾಡಿದ್ಲು. ಹಾಗಾಗಿ ಟೈಮಿಂಗ್ಸ್ ಮ್ಯಾನೇಜ್ ಆಯಿತು. ಇವಾಗ ನಾನು ಕೆಲಸಕ್ಕೆ ಹೋಗಿ ಸಾಯಂಕಾಲ ಸಿಗ್ತೀನಿ. ಬಾಯ್. ನೋಡಿ, ಇವತ್ತಂತೂ ಕೈಗೆ ಗ್ಲೌಸ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ
ಕೈಯೆಲ್ಲ ನೋವು ಬಂದುಬಿಟ್ಟಿದೆ. ಆ ಥರ ಹಿಂಗೆ ಹಮ್ಮಿಗೆ ಇಟ್ಕೊಬೇಕು ನೋಡಿ ಆ ಥರ. ಯಾಕೆ ಅಂತಂದರೆ ಅದು ಜರುಗಬಾರ್ದು ಅಂತ ಅಂದ್ಬಿಟ್ಟು ಆ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಬೆಂಡಿಂಗ್ನ ಮಾಡಬೇಕಾಗುತ್ತೆ. ಇವಾಗ ನೋಡಿ ಈ ರೀತಿ ಒಂದು ಸ್ವಲ್ಪ ಮೇಲಕ್ಕೆ ಎತ್ತಿದ್ರೆ ಈ ರೀತಿ ಬೆಂಡ್ ಮಾಡ್ತಾಯಿದ್ದೀನಿ ನೋಡಿ. ಇದಂತೂ ಇನ್ನೂ ಒಂದು ವಾರ ಆಗುತ್ತೆ ಅನಿಸುತ್ತೆ ಫಿನಿಶಿಂಗ್ ಆಗೋಕ್ಕೆ ಈ ಕೆಲಸ. ಮಾಡ್ತಾನೇ ಇದ್ದೀವಿ, ಒಂದು 10 ದಿವಸ ಅಂತೂ ಇದೇ ಕೆಲಸ ಓಡ್ತಾ ಇದೆ. ಇದಕ್ಕೋಸ್ಕರನೇ ನನಗೆ ಕೈ ನೋವು ಬಂದಿರೋದು ನೋಡಿ. ಈ ಥರ ತಿರುಗಿಸಿ ಮಿಷಿನಲ್ಲಿ ಕೆಲಸ ಮಾಡಿದ್ರೆ ಅಷ್ಟೊಂದು ಇದಾಗಲ್ಲ ನೋಡಿ. ಇಷ್ಟೇ ಇದು ಮಾಡಬೇಕು ಅಂತೆಲ್ಲ ಇರುತ್ತೆ, ಇಲ್ಲಾಂದರೆ ಅದು ಸ್ಕ್ರ್ಯಾಪ್ ಆಗಿಬಿಡುತ್ತೆ ಅಂತಂದರೆ ಹಾಳಾಗುತ್ತೆ. ಅದ್ರ ಕರೆಕ್ಟಾಗಿ ಅವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಿಲ್ಲ ಅಂತಂದರೆ ಆ ಪೀಸ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಮಾಡಬೇಕು. ಹಾಗೆ ಇದೊಂದು ಸ್ಪ್ರಿಂಗ್ ಫ್ಯಾಕ್ಟ್ರಿ, ಅದರಲ್ಲಿನೇ ವೆರೈಟಿ ಎಲ್ಲ ಇರುತ್ತೆ. ಹಾಗೆ ನಾನಿದು ಲಾಸ್ಟ್ ಟೈಮೇ ಹೇಳ್ದಂಗೆ ನಾವು ಏನು ಲ್ಯಾಡರ್ ಎಲ್ಲ ಯೂಸ್ ಮಾಡ್ತೀವಿ ಮನೇಲಿ ಅದಕ್ಕೆ ಯೂಸ್ ಆಗೋದು ನೋಡಿ. ಫಸ್ಟು ಇದ್ದಿದ್ದು ಗ್ಲೌಸ್ ಹಾಕ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಆ ಥರ, ಅದಾದಮೇಲೆ ಈ ಥರ ಆಯ್ತದು. ಈ ಥರ ಅಂತಂದರೆ ಇದಕ್ಕಿಂತ ಮುಂಚೆ ಬೇರೆ ಇದಿದೆ. ಇದೆಲ್ಲನೂ ಸೇರಿ ಒಂದು ವಿಡಿಯೋ ಮಾಡಾಕೋಣ ಅಂತ ಅಂದ್ಬಿಟ್ಟು ಆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೆಲ್ಲ ಮಾಡಬೇಕು ನಾನಿವಾಗ. ಹಾಗೆ ಮಾಡಿ ಈ ಕಡೆ ಹಾಕ್ತಾಯಿದ್ದೀನಿ. ಹಾಗೆ ಇದು ಲಾಸ್ಟ್ ಫಿನಿಶಿಂಗು. ಸೊ ಇದು ಬೇರೆಯವ್ರು ಮಾಡ್ತಾಯಿದ್ದಾರೆ. ಇದು ಫೈನಲ್ಲು ಈ ಥರ ರೆಡಿ ಆಗುತ್ತೆ. ಹಾಗೆ ಇದೆ ನೋಡಿ. ಇದು ಲ್ಯಾಡರ್ ಮೇಲೆ ನಿಂತ್ಕೊತೀವಲ್ಲ ಅದಕ್ಕೆ ಯೂಸ್ ಆಗೋ ಥರ ನೋಡಿ ಫ್ರೆಂಡ್ಸ್. ಈ ಥರ ರಾಡು ಕೊನೆಗೆ ಯಾವ ಶೇಪ್ ಬಂದಿದೆ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.